8 ಕಿಲೋಮೀಟರ್ ಹೋದ್ರೆ ಶ್ರೀಲಂಕಾ. ಜೈ ಶ್ರೀರಾಮ್. ಕುತ್ಕೊಂಡು ತಿಂತಾ ಇದೆ. ಕಣ್ಣು ಇಲ್ಲೇ ಐತೆ. ಹೆಂಗೈತಪ್ಪ, ಚೆನ್ನಾಯ್ತಾ? ನಾವಿವಾಗ ಆಲ್ಮೋಸ್ಟ್ ಅರ್ಧ ದಾರಿಗೆ ಬಂದಿದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೋಡಿ ಬೋಟ್ ಇಲ್ಲೇ ಕಾಣಿಸ್ತಾ ಇದೆ. ಇನ್ನ 8 ಕಿಲೋಮೀಟರ್ ಹೋದ್ರೆ ಶ್ರೀಲಂಕಾ. 8 ಕಿಲೋಮೀಟರ್ ಹೋದ್ರೆ ಶ್ರೀಲಂಕಾ. ಆದ್ರೆ ನಾವು ತೇಲಾಡ್ತಾ ಇದೀವಿ. ಎಲ್ಲ ನಿಂತ್ಕೊಂಡಿದ್ದಾರೆ ಅನ್ಸುತ್ತೆ. ಅಲ್ಲ ನಾವು ತೇಲಾಡ್ತಾ ಇದೀವಿ. ಅರೆ ನೀ ಹಬ್ಬ ಹಿಂಗ್ ಹೊಡಿತಾ ಇದೆ. ಹೆಂಗ್ ಬರ್ತಾ ಇದೆ, ನನಗೆ ಭಯ ಆಗ್ತಿದೆ ಆ ಬೋಟ್ ನೋಡಿ. ದೇವರೇ ಭಯ ಆಗ್ತಿದೆ. 8 ಕಿಲೋಮೀಟರ್ ಹೆಂಗ್ ಮಾಡೋದು, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಇವಾಗ ಇಲ್ಲಿದ್ದೀವಿ. ಹಿಂಗ್ ಹೋದ್ರೆ ಶ್ರೀಲಂಕಾ, ವಾಪಸ್ ಹೋದ್ರೆ ಮತ್ತೆ ಧನುಷ್ಕೋಟಿ. ಧನುಷ್ಕೋಟಿಗೆ ಹೋಗ್ಬೇಕಾದ್ರೆ ಶ್ರೀಲಂಕಾಗೆ 2 ಸತಿ ಹೋಗಿ ಬರ್ಬೋದು. ಇಲ್ಲಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಸುಸ್ತಾಗಿ ಗೊತ್ತಾ. ನಾವು ಶ್ರೀಲಂಕಾಗೆ ಹೋದ್ರೆ ಮತ್ತೆ ರಿಟರ್ನ್ ಬರಕ್ಕಾಗಲ್ಲ. ಕೇಸ್ ಹಾಕ್ಬಿಡ್ತಾರೆ, ಜೈಲಲ್ಲಿ ಎತ್ಕೊಂಡು ಹಾಕ್ಬಿಡ್ತಾರೆ. ಅದಕ್ಕೆ ಯಾವ್ದಾರ ಇನ್ನೊಂದು ಬೋಟ್ ಬಂದ್ರೆ ನಿಲ್ಲಿಸ್ತೀವಿ. ನಿಲ್ಲಿಸಿದ್ರೆ ಹೋಗ್ತೀವಿ, ಇಲ್ಲ ಅಂದ್ರೆ ನಾವ್ ಹಿಂಗೆ ಡೈರೆಕ್ಟ್ ಧನುಷ್ಕೋಟಿ ಬಿಡ್ತೀವಿ. ಏನ್ರಯ್ಯ ನಿಮ್ ಹಿಂಸೆ, ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ. ಬಸ್ ಓಕೆನಾ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವಾಗ ನೋಡಿ ನಾವ್ ಇಲ್ಲಿಂದ ಎಷ್ಟು ದೂರ ಇದೀವಿ ಗೊತ್ತಾ? ನೋಡಿದ್ರಾ? ನೋಡ್ತೀರಾ? ನೋಡಿ ಎಷ್ಟು ದೂರ ಇದೀವಿ. ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ಅದು ಜೂಮ್ ಮಾಡಿದೀವಿ ನೋಡಿ. ನಮ್ಮ ನೋಡಿ ಅಲ್ಲಿ ಧನುಷ್ಕೋಟಿ ಅಲ್ಲಿ ಕಾಣಿಸ್ತೈತಿ. ಇಲ್ಲಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಾವು ಇಲ್ಲಿ ಕಡೆ ಬೇರೆ ಕಡೆ ಬಂದಿದ್ದೀವಿ ನೋಡಿ. ಇದು ಸಮುದ್ರ. ನೀರಲ್ಲಿ ನೋಡ್ತೀರಾ ಹೆಂಗಿರುತ್ತೆ? ಆಳ ಎಷ್ಟಿದೆ ಅಂತ ನಿಮ್ಗೆ ಡೌಟ್ ತಾನೇ. ಇವಾಗ ನೋಡಿ ನಾವು ಈಜು ಹೇಳ್ಕೊಂಡು ನೀರು ಒಳಗಡೆ ಬರ್ತೀವಿ, ನೋಡ್ತಾ ಇರಿ. ನೋಡಿ ಯಾರೋ ನಿಮ್ಗೆ ಹೇಳ್ಕೊಟ್ಟು ಬೇವರ್ಸಿ ನನ್ ಮಕ್ಕಳ, ಒಬ್ಬರಿಗ ನಾಲೆಡ್ಜ್ ಬೇಡವೇನು? ಬಿಕನಾಸಿ ನನ್ ಮಕ್ಕಳ ಎಲ್ಲ ಅನ್ಎಜುಕೇಟೆಡ್ ತಂಗುಂಡೇವು. ಇಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಬಂದ್ಬಿಟ್ಟು ಗುರು. ಇನ್ನು ಸ್ವಲ್ಪ ಐತೆ. ಬಂದ್ಬಿಟ್ಟು ಇನ್ನೊಂದು 40 ಮೀಟರ್ ಹೋದ್ರೆ ಧನುಷ್ಕೋಟಿ. ನೋಡಿ ಇವಾಗ ಧನುಷ್ಕೋಟಿಗೆ ಬಂದ್ಬಿಟ್ವಿ ಬಡದಲ್ಲಿ. ಇವಾಗ ಒಂದು ಕಲ್ಲು ಹಾಕ್ತೀವಿ ನೋಡೋಣ. ಪುರುಷ ಅವರು ಕಲ್ಲು ನೋಡ್ತಾವನೆ ಯಾವ ಚೆನ್ನಾಗಿದೆ ಅಂತ. ನೋಡಿ ನಾನು ನೀರು ಪಕ್ಕದಲ್ಲೇ ಹೋಗ್ತೀನಿ. ನೋಡಿ ನೀರು ಮೇಲೆ ಹೆಂಗೆ ನೋಡಿ ಹಿಂಗೆ ಹೋಗ್ತೀನಿ ನೋಡಿ. ನಿಮಗೋಸ್ಕರ ನೋಡಿ ಕಲ್ಲು ಹುಡುಕ್ತಾವನೆ. ರಾಮ ಸೇತುಗೆ ಹಾಕಿದ್ರಲ್ಲ ಆವಾಗ. ಇವಾಗ ನೋಡೋಣ ನಾವು ಅಂತ ನೋಡ್ತಾವ್ರೆ. ಆದರೆ ಆ ಕಲ್ಲು ತೇಲುತ್ತೋ ಇಲ್ವೋ ನೋಡೋಣ. ನೋಡಿ ದ್ವಾಪದಿಂದ ಎತ್ಕೊ ಬಂದವನೆ. ತೋರಿಸ್ಬಿಡೋ ಕಲ್ಲ ನೋಡಿ. ಇವಾಗ ತೊಳಿತೀವಿ ಸ್ವಲ್ಪ, ಯಾಕಂದ್ರೆ ರಾಮರಲ್ಲ. ಜೈ ಶ್ರೀರಾಮ್ ಅಂತ ಹಾಕಪ್ಪ. ಇಲ್ಲ ಇದು ತೇಲಿಲ್ಲ ಅಂದ್ರೆ ಇದು ರಾಮ ಸೇತು ಕಲ್ಲು ಅಲ್ಲ. ಯಾವ ಇವೆಲ್ಲ? ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಇದು ನೋಡಿ ಇನ್ನೊಂದು ಬೇರೆ ಕಲ್ಲು. ಇದು ನೋಡೋಣ. ಜೈ ಶ್ರೀರಾಮ್. ಇದು ಅಲ್ಲ. ಎತ್ತಿಕ್ ಬಿಡ ಸೈಡ್ಗೆ. ಇಲ್ಲಿ ಇಕ್ಬಾರ್ದು. ಇನ್ನೊಂದು ಇಲ್ಲಿ ಹಾಕೋದಲ್ಲ, ಮತ್ತೆ ಎತ್ತಿಕ್ಬೇಕು. ಯಾಕಂದ್ರೆ ಬೇರೆಯವ್ರು ಬರ್ತಾರಲ್ಲ, ಕಾಲು ಗಿಲು ಗೇಟ್ ಆಗುತ್ತೆ. ನೋಡಿ ನಮ್ಮ ಹುಡುಗ ಎಷ್ಟು ಚೆನ್ನಾಗಿ ಎತ್ತಿಕ್ತಾವನ ಅಲ್ಲಿ. ಅಮ್ಕೊ ಡುಮ್ಕೊ ಅಮ್ಮ ಜಿಲ್ಲಾನಿ. ನೋಡಿ ಹೆಂಗ್ ಬರ್ತೀನಿ ನೋಡಿ. ವಾಟರ್ ಮಿಲನ್ನು, ಪೈನಾಪಲ್ಲು, ಕುಕುಂಬರು. ಎಲ್ಲಿ ಹೇಳಿ? ಧನುಷ್ಕೋಟಿ ಬೀಚಲ್ಲಿ ಕುತ್ಕೊಂಡು ತಿಂತಾ ಇದೆ. ಮೀಟರ್ ಬೇಕು. ಮೀಟರ್ ಹೆಂಗಾಯ್ತು ಧನುಷ? ನಿಂದು ಗುರು ತಗೊಳ್ಳಾಗುತ್ತೆ. ಪೈನಾಪಲ್ಗಿಂತ ವಾಟರ್ ಮಿಲನ್ ತಿಂದ್ರೆ ಸಣ್ಣ ತಿರುಗು. ಇವಾಗ ಪೈನಾಪಲ್ ಆವಾಗಲೇ ವಾಟರ್ ಮಿಲನ್ ತಿಂದ್ವಿ, ಇವಾಗ ಪೈನಾಪಲ್. ನೀನೇನು ತಿಂತಿದ್ದೀಪ್ಪ ರಜಾ? ನಿಂದು 2 ಮುಗಿಸ್ಬಿಟ್ಟಾ? ಕುಕುಂಬರ್ ಕೊಡಪ್ಪ, ಸೌತೆಕಾಯಿ, ದೋಸಕಾಯಿ. ನೋಡಿ ಉಪ್ಪು ಖಾರ ಚೆನ್ನಾಗಿ ಹಾಕವ್ರೆ ಪಾಪ ಅವರು. ತಿನ್ನಬಾರ್ದು, ಇಲ್ಲಿ ಹಾಕ್ಲಬಾರ್ದು. ಹಾಪ ತಿನ್ನು ಅರ್ಧ, ಅವ್ನಿಗೆ ಅರ್ಧ ಕೊಡ್ತೀನಿ. ತಿನ್ನು. ಲಾಸ್ಟ್ ಟೈಮ್ ನೋಡಿ. ನೀರು ಕುಡಿಯಪ್ಪ ಬೀಚಲ್ಲಿ.
ಹಾಂ ಅವನಿಗೆ ಸ್ವಲ್ಪ ಕೊಡ, ಬಾಯಿ ತಣ್ಣಗೆ ಹಾಕೊಳ್ಳಿ. ಹಾಂ, ಇವಾಗ ನಾವು ಧನುಷ್ಕೋಟೆಯಲ್ಲಿ ಆಡಿದ್ದೆಲ್ಲ ಆಯಿತು. ಮುಂದೆ ಏನು ಮಾಡಬೇಕಂತ ಯೋಚನೆ ಮಾಡಿ ಪ್ಲಾನ್ ಮಾಡಿ ಮತ್ತೆ ನಿಮಗೆಲ್ಲ ತಿಳಿಸ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. A few moments later. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ. ಮನೆಗಲ್ಲ, ಅಲ್ಲೊಂದು ಟೆಂಪಲ್ ಐತೆ, ರಂಗನಾಥ ಸ್ವಾಮಿ ಟೆಂಪಲ್. ಯಾವುದು? ಹೌದಾ? ಕೋದಂಡರಾಮ ಟೆಂಪಲ್. ಅಲ್ಲಿ ಹೋಗ್ತೀವಿ. ಅಲ್ಲೇನಾದ್ರು ಸ್ನಾನ ಮಾಡಕ್ಕೆ ಏನಾದ್ರು ಫೆಸಿಲಿಟಿ ಇದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಡೈರೆಕ್ಟ್ ಹೋಗ್ಬಿಡು. ಯಾಕಂದ್ರೆ ಫುಲ್ ಉಪ್ಪು ನೀರು ಆಗಲ್ಲ ಬ್ರೋ. ನೋಡಿ ಅಲ್ಲಿ ನಾವು ಮುಗಿಸ್ಕೊಂಡು ಹೋಗಿ ಅವ್ರು ಇವಾಗ ಇಲ್ಲಿದ್ದವ್ರೆ. ಈ ಕಡೆ ಇಳಿಯಕ್ಕಾಗಲ್ಲ. ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಫುಲ್ ಅಲೆಗಳೈತೆ. ಅಯ್ಯೋ ಇಲ್ಲಿ ಹಿಡಿದವ್ರು ನೋಡಿ ಸರ್. ಹೋಗೋಣ ಇಲ್ಲಿಗೆ. ಹೋಗೋಣ ನಡಿ. ನೋಡಿ ಇವಾಗ ಅಲ್ಲ ಆಯ್ತು, ಇಲ್ಲಿ ಇವಾಗ ಇಲ್ಲಿ ಹಾಕೋಲ್ಲ ಕಾರ್ ಮುಂದೆ. ಬಿಕ್ನಿ ಹಾಕೊಂಡ್ ಆಡ್ತಾವನೆ ನಮ್ ಕುಶಾಲು. ಆಕ್ಚುಲಿ ಬಿಕ್ನಿ ತರ ಕಾಣಿಸ್ತೈತೆ. ನೋಡಿ ಉಪ್ಪಿ 2 ಕಂತ ಉಪ್ಪಿ 3 ಅಂತ ಹೇಳ್ಬೋದು ಇವ್ನ. ಇವಾಗ ಧನುಷ್ಕೋಟೆಲ್ಲ ಮನೆ ಹೋಗಿ ಇಲ್ಲೇ ಬಂದ್ರೆ ಆ ಕಡೆ ನಾವು ಇದು ಆಡಿದ್ವಲ್ಲ, ನಾನು ಗಣೇಶ ಆ ಕಡೆ ಇದು ಸಾಯಂಕಾಲ ಈ ಕಡೆ ಒಂದು ಅಲೆ ಬರ್ತೈತೆ. ಅದಕ್ಕೆ ಈ ಕಡೆ ಒಂದು ಅವಾಗಿಂದ ಒಂದು ಆಪರವಾಗಿ ಆಗ್ತದೆ. ಈ ಕಡೆ ಸಕ್ಕದಾಗೈತೆ. ಈ ಕಡೆ ಹೆಂಗೈತೆ ಫೀಲಿಂಗು ಹೇಳಿ. ಆಡೋ ಫೀಲಿಂಗ್ ಇಲ್ಲಿ ಬರ್ತೈತೆ. ನೀನೇನಪ್ಪ ಮಜ? ಸಕ್ಕದಾಗಿದೆ ಅಲೆಗಳು ಮಾತ್ರ. ಒಳ್ಳೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಲ್ಲಿ. ಆ ಕಡೆ ಇಲ್ಲ, ಈ ಕಡೆ ಚೆನ್ನಾಗಿದೆ. ಚೆನ್ನಾಗಿದೆ, ಅಲೆಗಳು ಬರ್ತಾ ಇಲ್ಲ. ಆ ಕಡೆ ನೀರು ಪರವಾಗಿದೆ. ಇನ್ನೊಂದು ಗೊತ್ತಾ, ಈ ಕಡೆ ಮಣ್ಣು ಜಾಸ್ತಿ ಇದೆ. ಆ ಕಡೆ ಮಣ್ಣೆ ಚೆನ್ನಾಗಿದೆ. ಆ ಕಡೆ ಮೊನ್ನೆ ಇಲ್ಲ, ಈ ಕಡೆ ನೋಡಿ ಬಟ್ಟೆಗೆಲ್ಲ ಎಷ್ಟು ಮಣ್ಣು. ಇಲ್ಲಿ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಸರಿ, ಓಕೆ ಬಾಯ್, ಸಿಗ್ತೀವಿ. ఆంటీ మీన్ వేస్తా ఉంది, చూపిస్తాను. ಈ ಥರ ಮೀನುಗಳು ಸಿಗುತ್ತೆ ನೋಡಿ. ಜ್ಯೂಸ್ ಸಿಗುತ್ತೆ, ವಾಟರ್ ಬಾಟಲ್ ಸಿಗುತ್ತೆ, ಮೊಸರು ಸಿಗುತ್ತೆ.
ಇಲ್ಲಿ ಗೋಲಿ ಸೋಡಾ ಚೆನ್ನಾಗೈತಲ್ಲ. ಓಕೆ ಗೈಸ್, ಸೊ ಧನುಷ್ಕೋಡಿಯಲ್ಲಿ 2 ಥರ ಬೀಚಲ್ಲಿ ಸ್ನಾನ ಮುಗಿಸ್ಕೊಂಡು ಮುಂದೆ ಬರ್ತಾ ಹಂಗೆ ಈ ಮೀನಂಗಡಿ ಹತ್ರ ನಿಲ್ಸಿದ್ವಿ. ಪಾಪ ಇವರು ಫ್ರೀಯಾಗಿ ನಮಗೆ ಸ್ನಾನ ಮಾಡ್ಕೊಳಕ್ಕೆ ನೀರು ಕೊಟ್ಟು ಜಾಗ ಕೊಟ್ಟು ಸ್ನಾನ ಮಾಡ್ಕೊಳಕ್ಕೆ ಬಿಟ್ಟರು. ಅದರಿಂದ ಒಂದು ಸ್ವಲ್ಪ ಫ್ರೆಶ್ ಆಯ್ತು ಎಲ್ರಿಗೂ. ಸೊ ಅದಾದಮೇಲೆ ಇವ್ರ ಅಂಗಡಿಯಲ್ಲೇ ಬಂದ್ಬಿಟ್ಟು ಮೀನುಗಳು ತೊಗೊಂಡ್ವಿ. ತುಂಬ ಟೇಸ್ಟಿಯಾಗಿದೆ ಅಂತ ನನಗನ್ನಿಸ್ತು. ಮತ್ತು ಚೆನ್ನಾಗಿದೆ. ಬಟ್ ಇವ್ರಿಗೆಲ್ಲ ಹೆಂಗೆ ಅನಿಸ್ತಿದೆ ಅಂತ ಕೇಳೋಣ. ಮಂಜು, ಹೆಂಗೆ ಅನಿಸ್ತಿದೆ? ಚೆನ್ನಾಗಿದೆ. ತಿನ್ನೋದು ಬಿಟ್ಬಿಟ್ಟಿದ್ದೀನಿ. ಆದರೆ ಇವತ್ತು ತಿಂದೆ 6 ತಿಂಗಳಾಯ್ತು ಮೀನು ತಿಂದು. ಇವತ್ತು ತಿಂದಿದ್ದೀನಿ, ಚೆನ್ನಾಗಿದೆ. ನನಗೆ ಮೀನು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ನಮ್ಮೂರಿಂದಾನೆ 90 ಕಿಲೋಮೀಟರ್ ಹೋಗ್ತೀನಿ ಮೀನು ತಿನ್ನಕ್ಕೆ. ಅಂಥದ್ದು ಈ ಕಡೆ ಧನುಷ್ಕೋಟಿಗೆ ಬಂದಿದ್ದೀವಿ. ಹೋಗ್ತಾ ಇವ್ನು ಇದ್ಕೊಂಡು ಒಂದು ಮೀನಾದ್ರೂ ತಿನ್ನಲೇಬೇಕು ಅಂತ. ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಒಂದು 600 ರೂಪಾಯಿಗೆ ಆರ್ಡರ್ ಮಾಡಿದ್ವಿ ಮೀನುಗಳು. ಸರಿಯಾಗಿ ಬರೆಸಿದ್ವಿ. ಇನ್ನೂ ಒಂದು ಆರ್ಡರ್ ಮಾಡಿದ್ವಿ. ಕೊಡ್ತವ್ರೆ. ಮೀನಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಐತೆ. ಸ್ವಲ್ಪ ಜಾಸ್ತಿ ಹಾಕಿದ್ರು ಒಂದಿಗೆ. ಮತ್ತು ಹೇಳಿದ್ದಕ್ಕೆ ಮಾಡ್ಕೊಡ್ತೀವಿ ಸರ್, ಕರೆಕ್ಟಾಗಿ ಮಾಡ್ಕೊಡ್ತೀವಿ ಅಂತ ತಗೊಂಡು. ಸಕ್ಕತ್ತಾಗೈತೆ ಮೀನು ಮತ್ತೆ ತಿನ್ನಕ್ಕೆ. ಧನುಷ್ಕೋಟಿಯಲ್ಲಿ ಇದು ಹೋಟ್ಲ್ ಹೆಸರು ಟೆಂಪಲ್ ಐತೆ, ನಮಗೆ ಗೊತ್ತಿಲ್ಲ. ಧನುಷ್ಕೋಟಿಯಿಂದ ಬಂದರೆ ಲಾಸ್ಟ್ ಡೆಡ್ ಎಂಡ್ ಈ ಕಡೆ ಬರ್ತಾ ಲೆಫ್ಟ್ ಸೈಡಲ್ಲಿ ನಿಜ ಸಕ್ಕತ್ತಾಗೈತೆ. ಹೆವಿ ಟೇಸ್ಟು. ಹೋದ್ರೆ ಇದು ಇನ್ನೊಂದು ಬೇರೆ ಕಡೆ ಮಾಡ್ತಾರೆ ಮಸಾಲೆ ಹಿಂಗಲ್ಲ, ಫ್ರೆಶ್ ಆಗಿ ಮೀನು. ನೀನು ಯಾವ ಮೀನು ಸೆಲೆಕ್ಟ್ ಮಾಡ್ತೀವಿ ಅದನ್ನೇ ಕ್ಲೀನ್ ಮಾಡಿ ನೀಟಾಗಿ ಮಾಡ್ಕೊಡ್ತಾರೆ. ಮತ್ತು ರೈಸು ಸಾಂಬಾರು ಅಷ್ಟೇ ಸಕ್ಕತ್ತಾಗಿದೆ. ಯೂಟ್ಯೂಬ್ ಚಾನಲ್ ಇತ್ತು ನಮ್ಗುರ್ದು. ಇವಾಗ ಫಿಶ್ ತಲೆ ತಿಂತಾಯಿದ್ವಿ. ನಾವು ನೋಡಿ ಫಿಶ್ ತಲೆ ತಿನ್ನೋಕ್ಕೆ ಭಯಪಡ್ತಾನೆ. ಕುಶಾಲ. ಯಾಕೆ ಮಚ್ಚ? ನಾನು ಫಿಶ್ಶೇ ತಿಂತಾ ಇರಲಿಲ್ಲ. ಟೇಸ್ಟ್ಗೋಸ್ಕರ ಫಿಶ್ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದು. ತಲೆಯಲ್ಲಿ ಪ್ರೋಟೀನ್ ಯಾವ್ದ್ರಲ್ಲೂ ಇಲ್ಲ ಗೊತ್ತಾ? ಆ ತಲೆಯಲ್ಲಿ ಕಣ್ಣು ನೋಡಿದ ತಕ್ಷಣ ನನಗೆ ಒಂಥರ ಅನ್ಸುತ್ತೆ. ಅದಕ್ಕೆ ನಾನು ತಲೆ ತಿನ್ನಲ್ಲ. ಕಣ್ಣು ನೋಡಿ ಇಲ್ಲೇ ಐತೆ ನೋಡಿ, ಕಣ್ಣಂದು ಇಲ್ಲೇ ಐತೆ. ನಿಮ್ದು ಇಲ್ಲಿರೋದು ಫಿಶ್ ಇರೋದು. ನೋಡಿಲ್ಲ. ಸೊ ತಲೆ ತಿನ್ನಲ್ಲ, ಅದಕ್ಕೋಸ್ಕರ ತಲೆ ತಿಂದಿಲ್ಲ ಅಷ್ಟೇ. ನಿಜ ನಮ್ಮ ಅದೃಷ್ಟ. ಎಲ್ಲಿ ಸ್ನಾನ ಮಾಡೋದು ಹಂಗೆ ಬೆಂಗಳೂರಿಗೆ ಹೋಗೋದಾ ಅಂತ ಅನ್ಕೊಂಡಿದ್ವಿ. ನಾವು ನೋಡಿ ಸೋಡ ತಗೊಂಡು ತೋರಿಸು. ಲೆಮನ್ ತಗೋಲ್ಲ ರೀ. ಆ ಬ್ಲೂ ಕಲರ್ ಮಾತ್ರ ತಗೋಬೇಡ. ಸೋಡಾ ಕೂಡ ಸಿಗುತ್ತೆ. ಟೇಸ್ಟ್ ನೋಡಿ. ನಿನ್ನೆಯಿಂದ ಏನೇನು ಆಗ್ತೈತೆ ಅನ್ನೋದು ನಮಗೆ ನಂಬಕ್ಕಾಯ್ತಾ ಇಲ್ಲ. ವಿಚಿತ್ರವಾಗಿ ಆಗ್ತೈತೆ. ಸೊ ಅದೇ ಎಲ್ಲಾನು ಇವಾಗ ಇಲ್ಲಿ ಯಾರು ಅನ್ಕೊತಾರೆ, ಯಾವುದೋ ಒಂದು ಊರಲ್ಲಿ ಭಾಷೆ ಬರಲ್ಲ ಏನಿಲ್ಲ ಅಂಥವ್ರು ಬಂದ್ಬಿಟ್ಟು ನೀರು ಕೊಟ್ಟು ಸ್ನಾನಕ್ಕೆ ಜಾಗ ಕೊಟ್ಟು ನೀರು ಕೊಟ್ಟು ಎಲ್ಲ ಮಾಡ್ತಾರೆ ಅಂತ. ಸೊ ಅದು ಫ್ರೀಯಾಗಿ. ಇಲ್ಲೇನು ಅಂದರೆ ಸರ್ವಿಸು ಇದೆ, ಟೇಸ್ಟು ಇದೆ, ಎಲ್ಲನೂ ಇದೆ. ಆಂಟಿದಿರು ಚೆನ್ನಾಗೂ ಮಾತಾಡ್ತಾರೆ. ಸಾಂಬಾರ್ ಹೆಂಗೈತಪ್ಪ? ಚೆನ್ನಾಯ್ತಾ? ಫಿಶ್ ಸಾಂಬಾರ್. ಸೊ ಚೆನ್ನಾಗೈತಂತೆ. ಇನ್ನೊಂದು 3 ಹೇಳು. ಚೆನ್ನಾಗಿ ನೀರು ಕುಡಿ. ನೀನು ಇಷ್ಟ ಆದರೆ ಸಾಂಬಾರ್. ಕಾಳಿನ ಬೆನ್ನು ಹತ್ತಿ 100 ಊರು ಸುತ್ತಿ ಏನೇನೋ ಕಂಡ ಮೇಲೂ ನೂರೇ ನಮಗೆ ಮೇಲು.
ಗನ ಗನ